ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಹಾನ್ ವ್ಯಕ್ತಿಯ ಕತೆ ಈ ದೇಶದ ಎಲ್ಲ ವಿದ್ಯಾವಂತ ಹೆಣ್ಣುಮಕ್ಕಳಿಗೂ ಗೊತ್ತಿರಲೇಬೇಕು ಮತ್ತು ಈ ದೇಶದ ಎಲ್ಲ ಶಿಕ್ಷಕಿಯರಿಗೂ ಕೂಡ ಈ ಮಹಾನ್ ವ್ಯಕ್ತಿಯ ಕತೆ ಗೊತ್ತಿರಲೇಬೇಕು. ಶಿಕ್ಷಕಿಯರು ಅಂದಾಗ ಶಾಲೆಗಳಲ್ಲಿ ಪಾಠ ಮಾಡುವವರು ಮಾತ್ರ ಅಲ್ಲ, ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡುವಂಥ ಪ್ರೊಫೆಸರ್ಗಳು ಕೂಡ ಶಿಕ್ಷಕಿಯರೇ ಆಗಿದ್ದಾರೆ. ಹಾಗಾಗಿ ಈ ದೇಶದ ಎಲ್ಲ ವಿದ್ಯಾವಂತ ಹೆಣ್ಣುಮಕ್ಕಳಿಗೂ ಮತ್ತು ಈ ದೇಶದ ಎಲ್ಲ ಶಿಕ್ಷಕಿಯರಿಗೂ ಈ ಮಹಾನ್ ವ್ಯಕ್ತಿಯ ಕತೆ ಗೊತ್ತಿರಲೇಬೇಕು. ಈ ಮಹಾನ್ ವ್ಯಕ್ತಿ ಯಾರು ಅಂತಂದರೆ, ಈ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರ ಕತೆ ನಮ್ಮೆಲ್ಲರಿಗೂ ಗೊತ್ತಿರಬೇಕು ಮತ್ತು ಈ ದೇಶದ ಎಲ್ಲ ವಿದ್ಯಾವಂತ ಹೆಣ್ಮಕ್ಕಳು, ಈ ದೇಶದ ಎಲ್ಲ ಶಿಕ್ಷಕಿಯರು, ಈ ದೇಶದ ಎಲ್ಲ ವಿದ್ಯಾವಂತರು ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ಒಂದು ಕೃತಜ್ಞತಾ ಭಾವವನ್ನು ಹೊಂದಿರಬೇಕು. ಯಾಕೆ ಅಂತಂದರೆ, ಇವತ್ತು ನಾವು ವಿದ್ಯಾವಂತರಾಗಿದ್ದೀವಿ ಅಂತಂದರೆ ಅದರ ಹಿಂದೆ ಆಕೆಯ ದೊಡ್ಡದಾದ ಕಾಣಿಕೆ ಇದೆ ಮತ್ತು ಆಕೆಯ ಕಥೆಯಿಂದ, ಆಕೆಯ ಜೀವನ ಚರಿತ್ರೆಯಿಂದ ನಾವು ಪ್ರತಿನಿತ್ಯ ಸ್ಫೂರ್ತಿಯನ್ನು ಪಡಿತಾ ಇರ್ಬೋದು. ಆ ಸ್ಫೂರ್ತಿಯನ್ನು ಪಡಿತಾ ಇರಬೇಕು ಮತ್ತು ಆ ಸ್ಫೂರ್ತಿಯನ್ನು ವಿದ್ಯಾರ್ಥಿನಿಯರಲ್ಲಿ, ಯುವಜನರಲ್ಲಿ, ಯುವತಿಯರಲ್ಲಿ ಹಂಚ್ತಾ ಇರಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ನೆನಪಲ್ಲಿಟ್ಕೊಳ್ಳುವಂಥದ್ದು, ಕೃತಜ್ಞತೆಯನ್ನು ಹೊಂದಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಅದು ನಮ್ಮಲ್ಲಿ ಕೂಡ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಕೆಲಸ ಮಾಡ್ತಾ ಇರ್ತದೆ. ಬನ್ನಿ, ಸಾವಿತ್ರಿಬಾಯಿ ಫುಲೆಯವರ ಕಥೆಯನ್ನು ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಆದಷ್ಟು ಹೆಚ್ಚು ಜನರಿಗೆ ಹಂಚಿ ಸಾವಿತ್ರಿಬಾಯಿ ಫುಲೆಯವರ ಕತೆ ಎಲ್ಲರಿಗೂ ಗೊತ್ತಾಗಲಿ. ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾನ್ ಅನ್ನೋ ಊರಲ್ಲಿ 1831 ಇಸ್ವಿ ಜನವರಿ 3ನೇ ತಾರೀಕು ಹುಟ್ಟುತ್ತಾರೆ. 1840 ಆಗ ಅವ್ರಿಗೆ ಕೇವಲ 9 ವರ್ಷ. ಜ್ಯೋತಿಬಾ ಫುಲೆಯವ್ರ ಜೊತೆ ಮದುವೆ ಆಗುತ್ತೆ. ಆಗ ಜ್ಯೋತಿಬಾ ಫುಲೆಯವ್ರಿಗೂ ಕೇವಲ 13 ವರ್ಷ. ನಮಗೆಲ್ಲ ಗೊತ್ತಿರೋ ಹಾಗೆ ಆಗಿನ ಕಾಲದಲ್ಲಿ ಸಣ್ಣ ವಯಸ್ಸಲ್ಲಿ ಮದುವೆ ಆಗೋದು ಅತ್ಯಂತ ಕಾಮನ್ ಆದ ವಿಷಯ. ಜ್ಯೋತಿಬಾ ಫುಲೆ ಅವ್ರ ಜೊತೆ ಮದುವೆ ಆಗಿದ್ದು ಸಾವಿತ್ರಿಬಾಯಿಯವರ ಅದೃಷ್ಟ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ, 13ನೇ ವಯಸ್ಸಷ್ಟೊತ್ತಿಗೆ ಜ್ಯೋತಿಬಾ ಫುಲೆಯವರಿಗೆ ಅತ್ಯಂತ ಸ್ಪಷ್ಟತೆ ಇರುತ್ತೆ. ಈ ಸಮಾಜದಲ್ಲಿರುವಂಥ ಮೂಢನಂಬಿಕೆ, ಆಮೇಲೆ ಜಾತಿ ವ್ಯವಸ್ಥೆ, ಅದರಿಂದಾಗಿ ಶೂದ್ರ ಮತ್ತು ದಲಿತ ಜನರ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆ, ಇವುಗಳೆಲ್ಲದರಿಂದನೂ ಇವ್ರನ್ನ ವಿಮೋಚನೆಗೊಳಿಸಬೇಕು ಮತ್ತು ವಿಮೋಚನೆಗೊಳಿಸಬೇಕು ಅಂದರೆ ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಸ್ಪಷ್ಟವಾದ ತಿಳುವಳಿಕೆ ಜ್ಯೋತಿಬಾ ಫುಲೆಯವ್ರಿಗಿರುತ್ತೆ. ಮತ್ತು ಅದಕ್ಕೋಸ್ಕರ ಇಡೀ ಜೀವನ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಹಾಗೆ ಕೆಲಸ ಮಾಡ್ತಾರೆ. ಹಾಗಾಗಿಯೇ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಕಬೀರರ ಜೊತೆಗೆ ಜ್ಯೋತಿಬಾ ಫುಲೆ ಕೂಡ ತನ್ನ ಗುರು ಅಂತ ಒಪ್ಕೊಳ್ತಾರೆ. ಗಾಂಧೀಜಿ ಕೂಡ ಜ್ಯೋತಿಬಾ ಫುಲೆಯವ್ರನ್ನ ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಕರೀತಾರೆ. ಅಂತಹ ಜ್ಯೋತಿಬಾ ಫುಲೆಯವರು ಸಂಗಾತಿಯಾಗಿ ಸಿಕ್ಕಿತ್ತು ಸಾವಿತ್ರಿಬಾಯಿಯವರ ಅದೃಷ್ಟ ಅಂತಲೇ ಹೇಳಬೇಕು. ಇನ್ನೊಂದು ಕಡೆ ಸಾವಿತ್ರಿಬಾಯಿ ಫುಲೆ ಅಂತ ಸಂಗಾತಿ ಸಿಕ್ಕಿದ್ದು ಜ್ಯೋತಿಬಾ ಫುಲೆಯವರ ಅದೃಷ್ಟ ಅಂತಲೂ ಹೇಳಬೇಕು. ಯಾಕೆ ಅಂತಂದರೆ, ಸಾವಿತ್ರಿಬಾಯಿ ಫುಲೆಯವರು 9 ವರ್ಷದ ಬಾಲಕಿ. ಆದರೆ ಜ್ಯೋತಿಬಾ ಫುಲೆಯವ್ರನ್ನ ಮದುವೆ ಆದಮೇಲೆ, ಅವ್ರ ವ್ಯಕ್ತಿತ್ವ ಅರ್ಥ ಆದಮೇಲೆ, ಅವ್ರು ಏನು ಜೀವನದಲ್ಲಿ ತೀರ್ಮಾನ ತಗೊಂಡಿದ್ರು ಅದು ಅತ್ಯಂತ ಸರಿಯಾದ ತೀರ್ಮಾನ ಅಂತ ಅರ್ಥ ಮಾಡಿಕೊಂಡು ತಾನೂ ಕೂಡ ಈ ಸಮಾಜದಲ್ಲಿರುವಂಥ ಜಾತಿ ವ್ಯವಸ್ಥೆಯಿಂದ ದಲಿತರನ್ನು, ಶೂದ್ರರನ್ನ ವಿಮೋಚನೆಗೊಳಿಸೋದೇ ತನ್ನ ಜೀವನದ ಗುರಿ, ತನ್ನ ಜೀವನದಲ್ಲಿ ಅದೇ ಕೆಲಸ ಮಾಡ್ತೀನಿ ಜೀವನ ಪೂರ್ತಿ ಅಂತ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇವರಿಬ್ಬರೂ ಕೂಡ ಪರಸ್ಪರ ಅದೃಷ್ಟವಂತರು ಅಂತ ಹೇಳಬೇಕು, ಅತ್ಯಂತ ಆದರ್ಶ ದಂಪತಿಗಳು ಅಂತ ಹೇಳಬೇಕು. ಹೀಗೆ 1840 ಮದುವೆ ಆದಂಥ ಸಾವಿತ್ರಿಬಾಯಿ ಫುಲೆಯವರು 1841 ಜ್ಯೋತಿಬಾ ಫುಲೆಯವರ ಒತ್ತಾಸೆಯ ಮೇಲೆಗೆ ಮನೆಯಲ್ಲೇ ಓದು ಬರಹ ಕಲಿತಾರೆ. ಅದಾದಮೇಲೆ ಜ್ಯೋತಿಬಾ ಫುಲೆಯವರಿಗೆ ಬಾಲಕಿಯರಿಗೋಸ್ಕರ ಶಾಲೆಗಳನ್ನ ತೆರೀಬೇಕು ಅಂತ ತೀರ್ಮಾನ ಮಾಡ್ತಾರೆ ಜ್ಯೋತಿಬಾ ಫುಲೆಯವರು. ಆದರೆ ಅದನ್ನು ಶಾಲೆಗಳು ತೆರೀಬೇಕು ಅಂದರೆ ಅಲ್ಲಿಗೆ ಶಿಕ್ಷಕಿಯರು ಬೇಕಾಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಸಾವಿತ್ರಿಬಾಯಿ ಫುಲೆ, 1847 ಸಾವಿತ್ರಿಬಾಯಿ ಫುಲೆ ಮತ್ತು ಆಕೆಯ ಗೆಳತಿ ಫಾತಿಮಾ ಶೇಖ್ ಎನ್ನುವ ಮುಸ್ಲಿಂ ಮಹಿಳೆ, ಇವರಿಬ್ಬರೂ ಕೂಡ ಅಹಮದ್ನಗರಕ್ಕೆ ಹೋಗಿ ಶಿಕ್ಷಕ ತರಬೇತಿ ಪಡ್ಕೊಂಡು ವಾಪಸ್ ಆಗ್ತಾರೆ. ಅದಾದಮೇಲೆ ಪುಣೆಯಲ್ಲಿ 1848 ಮೊಟ್ಟ ಮೊದಲ ಬಾಲಕಿಯರ ಶಾಲೆಯನ್ನು ಫುಲೆ ದಂಪತಿಗಳು ಸೇರಿ ಓಪನ್ ಮಾಡ್ತಾರೆ. ಇವರು ಈ ರೀತಿ ಶಾಲೆ ಓಪನ್ ಮಾಡಿದಾಗ ಇಡೀ ಸಮಾಜದಲ್ಲಿ ಅತ್ಯಂತ ತೀವ್ರವಾದ ಪ್ರತಿರೋಧ ಬರುತ್ತದಕ್ಕೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದವ್ರು ಯಾರು ಅಂತಂದರೆ ಕೇವಲ ಬ್ರಾಹ್ಮಣ ಸಮುದಾಯದ ಗಂಡು ಮಕ್ಕಳು, ಅದು ಬಿಟ್ಟರೆ ಕೆಲವು ಮೇಲ್ಜಾತಿಯ ಕೆಲವು ಗಂಡು ಮಕ್ಕಳು ಮಾತ್ರ. ಬಾಲಕಿಯರು, ಬ್ರಾಹ್ಮಣ ಸಮುದಾಯದ ಬಾಲಕಿಯರು ಕೂಡ ಶಾಲೆಗಳಿಗೆ ಹೋಗ್ತಾ ಇರಲ್ಲ. ಯಾಕೆಂದರೆ ಮಹಿಳೆಯರು ವಿದ್ಯಾವಂತರಾದರೆ ಇಡೀ ಕುಟುಂಬಕ್ಕೆ ಕೆಟ್ಟದಾಗ್ಬಿಡುತ್ತೆ ಅನ್ನೋ ಮೂಢನಂಬಿಕೆ ಬ್ರಾಹ್ಮಣರಲ್ಲೂ ಇರುತ್ತೆ.
ಹಾಗಾಗಿ ಇವರು ಯಾವಾಗ ಬಾಲಕಿಯರಿಗೋಸ್ಕರ ಶಾಲೆ ತೆರೀತಾರೋ ಇಡೀ ಸಮಾಜದಲ್ಲಿ ಮೇಲ್ಜಾತಿಯವರಿಂದ ಅತ್ಯಂತ ಹೆಚ್ಚಿನ ಪ್ರತಿರೋಧ ಬರುತ್ತೆ, ಅದರಲ್ಲೂ ಬ್ರಾಹ್ಮಣ ಸಮುದಾಯದಿಂದ ತೀವ್ರವಾದ ಪ್ರತಿರೋಧ ಬರುತ್ತೆ. ಆದರೆ ಇದು ಯಾವುದನ್ನೂ ಲೆಕ್ಕಿಸದೆ ಅವರು ಶಾಲೆ ತೆರೀತಾರೆ. ಮೊದಲನೇ ಶಾಲೆಗೆ ಕೇವಲ 8 ಜನ ಹೆಣ್ಮಕ್ಳು ಜಾಯ್ನ್ ಆಗಿರ್ತಾರೆ, ಆದರೆ ಎದೆಗೊಂದದ ಇವರು ಶಾಲೆ ತೆರೀತಾರೆ. ಆದರೆ ಇವ್ರು ಶಾಲೆ ತೆರೆಯೋದಕ್ಕೆ ಅವರು ಪ್ರತಿರೋಧ ಒಡ್ತಾನೆ ಇರ್ತಾರೆ. ಯಾವ ರೀತಿ ಅಂತಂದರೆ, ಸಾವಿತ್ರಿಬಾಯಿ ಫುಲೆ ಅವರು ದಿನಾ ಶಾಲೆಗೆ ಹೋಗ್ತಾಯಿದ್ರೆ ಅವ್ರು ಹೋಗುವಾಗ ಇವರು ಮರೆಯಲ್ಲಿ ನಿಂತ್ಕೊಂಡು ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯುವಂಥದ್ದು, ಕಲ್ಲೆಸೆಯುವಂಥದ್ದು, ಸಗಣಿ ಎರಚುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಕಡೆಗೆ ಸಾವಿತ್ರಿಬಾಯಿ ಫುಲೆ ಏನು ಮಾಡ್ತಾರೆ ಅಂತಂದರೆ, ದಿನಾ ಶಾಲೆಗೆ ಹೋಗುವಾಗ ಒಂದು ಹಳೆ ಸೀರೆ ಉಟ್ಕೊಂಡು ಹೋಗ್ತಾ ಇರ್ತಾರೆ. ಶಾಲೆಗೆ ಹೋದ್ಮೇಲೆ ಹಳೆ ಸೀರೆ ಬದಲಾಯಿಸಿ ಬ್ಯಾಗಲ್ಲಿ ತಗೊಂಡು ಹೋಗಿರ್ತಕ್ಕಂಥ ಶುದ್ಧವಾಗಿರುವಂಥ ಸೀರೆ ಉಟ್ಕೊಂಡು ಪಾಠ ಮಾಡ್ತಾ ಇರ್ತಾರೆ. ಹೀಗೆ ಈ ರೀತಿಯೆಲ್ಲ ಅವಮಾನ ಮಾಡಿದ್ರು, ಸಗಣಿ ಎರಚಿದ್ರು, ಕಲ್ಲೆಸಿದ್ರು, ಅವ್ರ ಶಾಲೆ ನಡೆಸೋದು ಬಿಡದೇ ಹೋದಾಗ ಅಲ್ಲಿಯ ಬ್ರಾಹ್ಮಣ ಸಮುದಾಯದವರು ಏನು ಮಾಡ್ತಾರೆ ಅಂದರೆ, ಜ್ಯೋತಿಬಾ ಫುಲೆ ಅವ್ರ ತಂದೆಯವ್ರ ಮೇಲೆ ಒತ್ತಡ ತರ್ತಾರೆ. ಕಡೆಗೆ ಜ್ಯೋತಿಬಾ ಫುಲೆ ಅವ್ರ ತಂದೆಯವರು ಜ್ಯೋತಿಬಾ ಫುಲೆಗೆ ಹೇಳ್ತಾರೆ, ನೀವು ಮಾಡ್ತಾ ಇರೋದು ತಪ್ಪಿದು, ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಬಾರ್ದು, ಸಂಪ್ರದಾಯ ಬೆಳೆದು ಬಂದುಬಿಟ್ಟಿದೆ ಶತಮಾನಗಳಿಂದ, ಅದನ್ನ ಪಾಲಿಸಬೇಕು, ನಾವು ಬ್ರಾಹ್ಮಣರ ವಿರುದ್ಧ ಕಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಜ್ಯೋತಿಬಾ ಫುಲೆ ಅವ್ರು ಕೇಳಲ್ಲ, ನಾನು ಮಾಡ್ತಿರೋದು ಒಳ್ಳೆ ಕೆಲಸ ಇದೆ, ಇದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಬ್ರಾಹ್ಮಣರ ಒತ್ತಡವನ್ನು ಮೀರಕ್ಕಾಗ್ದೇ ಜ್ಯೋತಿಬಾ ಫುಲೆ ಅವ್ರ ತಂದೆಯವರು ಜ್ಯೋತಿಬಾ ಫುಲೆ ಅವ್ರನ್ನ ಕುಟುಂಬದಿಂದನೇ ಬಹಿಷ್ಕಾರ ಮಾಡಿಬಿಡ್ತಾರೆ, ಅಂದರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಆಗ ಸಾವಿತ್ರಿಬಾಯಿ ಫುಲೆ ಅವರು ತನ್ನ ಪತಿಯ ಜೊತೆ ಬೆಂಗಾವಲಾಗಿ ನಿಂತು, ಬೆಂಬಲವಾಗಿ ನಿಂತು, ತಾನೂ ಕೂಡ ಮನೆಯಿಂದ ಆಚೆ ಬಂದು, ಇಬ್ಬರು ಮನೆಯಿಂದ ಆಚೆ ಬರ್ತಾರೆ, ಶಾಲೆಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಮನೆಯಿಂದ ಆಚೆ ಬಂದಾಗ ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಫಾತಿಮಾ ಶೇಖ್. ಆಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಜೊತೆ ಫಾತಿಮಾ ಶೇಖ್ ಅವರ ಪಾತ್ರವೂ ಕೂಡ ಮಹತ್ವದ್ದಾಗಿದೆ. ಹೀಗೆ ನಡೆಸ್ತಾ ಮುಂದಿನ 2-3 ವರ್ಷಗಳಲ್ಲಿ 1851-52 ಇಸ್ವಿ ಅಷ್ಟೊತ್ತಿಗೆ ಸತಾರಾ, ಪುಣೆ, ಅಹಮದ್ನಗರ 3 ಸೇರಿ 18 ಶಾಲೆಗಳನ್ನ ನಡೆಸ್ತಾ ಇರ್ತಾರೆ ಫುಲೆ ದಂಪತಿಗಳು. ಇವರ ಈ ಶಿಕ್ಷಣ ಕ್ರಾಂತಿಯನ್ನು ನೋಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬ್ರಿಟಿಷ್ ಸರ್ಕಾರದ ಅಡಿನಲ್ಲಿದ್ದಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಬ್ಬರು ಫುಲೆ ದಂಪತಿಗಳಿಗೆ 1852ರಲ್ಲಿ ಸನ್ಮಾನ ಮಾಡುತ್ತೆ. ಸರ್ಕಾರದ ಒತ್ತಾಸೆಯೊಂದಿಗೆ, ಶಿಕ್ಷಣ ಇಲಾಖೆಯ ಒತ್ತಾಸೆಯೊಂದಿಗೆ ಇಬ್ಬರೂ ದಂಪತಿಗಳು ತಮ್ಮ ಶಿಕ್ಷಣ ಕೈಂಕರ್ಯವನ್ನು ಹಾಗೆ ಮುಂದುವರಿಸ್ಕೊಂಡು ಬರ್ತಾರೆ. ಸಾವಿತ್ರಿಬಾಯಿ ಫುಲೆಯವರ ಶಾಲೆಯಲ್ಲಿ ಶಿಕ್ಷಣ ಆಗಿನ ಕಾಲಕ್ಕಿನ ಸಮಗ್ರ ಶಿಕ್ಷಣವಾಗಿತ್ತು. ಯಾಕೆ ಅಂತಂದರೆ, ಸಾಕ್ರೆಟಿಸ್ ಹೇಳ್ತಾನೆ ಒಂದು ಕಡೆ, ಎಜುಕೇಷನ್ ಇಸ್ ನಾಟ್ ಜಸ್ಟ್ ಪಾಸಿಂಗ್ ದ ಇನ್ಫಾರ್ಮೇಷನ್, ಇಟ್ಸ್ ದ ಡೆವಲಪ್ಮೆಂಟ್ ಆಫ್ ರೈಟ್ ಆ್ಯಟಿಟ್ಯೂಡ್. ಅದನ್ನೇ ಇನ್ನೂ ಒಂಥರ ಹೇಳ್ತಾನೆ ಸಾಕ್ರೆಟಿಸ್, ಎಜುಕೇಷನ್ ಇಸ್ ನಥಿಂಗ್ ಬಟ್ ಕಿಂಡ್ಲಿಂಗ್ ಆಫ್ ಎ ಫ್ಲೇಮ್ ಅಂತ. ಅಂದರೆ ನಿಜವಾದ ಶಿಕ್ಷಣ ವಿದ್ಯಾರ್ಥಿನಿಯರಲ್ಲಿ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸುತ್ತೆ ಮತ್ತು ಸ್ಪಷ್ಟವಾಗಿ ಆಲೋಚಿಸುವುದನ್ನು ಕಲಿಸುತ್ತೆ ಅಂತ ಸಾವಿತ್ರಿಬಾಯಿ ಫುಲೆಯವರ ಶಾಲೆಗಳಲ್ಲಿ ಅಂಥ ನಿಜವಾದ ಶಿಕ್ಷಣವನ್ನು ಕೊಡಲಾಗ್ತಾ ಇತ್ತು ಆಗಿನ ಕಾಲಕ್ಕೇ. ಅಂಬೇಡ್ಕರ್ ಶಿಕ್ಷಣ ಅಂದರೆ ಏನು ಅಂತ ಹೇಳಿದ್ರು, ಅದನ್ನು ಆಗಿನ ಕಾಲಕ್ಕೆ ಕೊಡಲಾಗ್ತಿತ್ತು. ನಮಗೆಲ್ಲ ಗೊತ್ತಿದೆ, ಈಗ ಸಾವಿರಾರು ಸ್ಕೂಲ್ಗಳಿದೆ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ, ಯೂನಿವರ್ಸಿಟಿಗಳಿದೆ. ಆದರೆ ಈಗಲೂ ಕೂಡ ಎಷ್ಟೋ ಶಾಲೆಗಳಲ್ಲಿ ಎಷ್ಟೋ ಮೇಷ್ಟ್ರುಗಳು ನಿಜವಾದ ಶಿಕ್ಷಣ ನಮಗೆ ಸಿಗ್ತಾ ಇದೆಯಾ ಅಂತಂದರೆ ಇಲ್ಲ. ಆದರೆ ಆಗಿನ ಕಾಲಕ್ಕೆ 150-160 ವರ್ಷಗಳ ಹಿಂದೆಯೇ ಸಾವಿತ್ರಿಬಾಯಿ ಫುಲೆಯವರ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣವನ್ನು ಕೊಡ್ತಾಯಿದ್ರು. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ, ಸಾವಿತ್ರಿಬಾಯಿ ಫುಲೆಯವರ ಶಾಲೆಯಲ್ಲಿ ಓದ್ದಂಥ ಮುಕ್ತಾಬಾಯಿ ಅನ್ನುವ 11 ವರ್ಷದ ಬಾಲಕಿ, ಕೇವಲ 11 ವರ್ಷದ ಹುಡುಗಿ ಆಕೆ ಧನ್ಯೋದಯ ಅನ್ನೋ ಪತ್ರಿಕೆಯಲ್ಲಿ 1855ನೇ ಇಸ್ವಿನಲ್ಲಿ ಧನ್ಯೋದಯ ಅನ್ನೋ ಪತ್ರಿಕೆಯಲ್ಲಿ ಮಾಂಗ್ ಮತ್ತು ಮಹರ್ ಸಮುದಾಯದ ದುಃಖ ದುಮ್ಮಾನಗಳು ಅನ್ನೋ ಪ್ರಬಂಧ ಬರೀತಾಳೆ. ಕೇವಲ 11 ವರ್ಷದ ಹುಡುಗಿ. ಆ ಪ್ರಬಂಧದಲ್ಲಿ ಆಕೆ ಒಂದು ಪ್ಯಾರಾಗ್ರಾಫಲ್ಲಿ ಶಿಕ್ಷಣದ ಮಹತ್ವದ ಬಗ್ಗೆ ಬರೀತಾಳೆ. ಅದನ್ನು ಕಾವ್ಯ ನರಸಿಂಹಮೂರ್ತಿಯವರು ಓದಿದ್ದಾರೆ, ಕೇಳಿಸ್ಕೊಳ್ಳಿ. ಓ ನನ್ನ ಮಾಂಗ್ ಮತ್ತು ಮಹರ್ ಸಮುದಾಯದವರೇ, ನೀವು ನಿಶ್ಶಕ್ತಿಯಿಂದ ಬಳಲಿದ್ದೀರಿ. ಶಿಕ್ಷಣವೆಂಬ ಔಷಧ ಮಾತ್ರ ನಿಮ್ಮನ್ನು ಗುಣಮುಖರನ್ನಾಗಿಸುತ್ತದೆ. ಶಿಕ್ಷಣವೆಂಬ ಈ ಔಷಧದ ಸೇವನೆಯಿಂದ ನಿಮ್ಮನ್ನು ಮೂಢನಂಬಿಕೆಗಳಿಂದಲೂ ದೂರ ಮಾಡಬಹುದು. ಈ ಶಿಕ್ಷಣವೆಂಬ ಔಷಧದಿಂದ ನಿಮ್ಮ ನೈತಿಕತೆ ಬಲಗೊಳ್ಳುತ್ತದೆ. ಇದರಿಂದ ನಿಮ್ಮನ್ನು ಪ್ರಾಣಿಗಳಂತೆ ನೋಡುತ್ತಿದ್ದವರು ಇನ್ನು ಹಾಗೆ ಮಾಡುವುದಿಲ್ಲ. ದಯವಿಟ್ಟು ಕಷ್ಟಪಟ್ಟು ಶಿಕ್ಷಣ ಪಡೆಯಿರಿ, ಓದಿರಿ. ನೋಡಿ, 11 ವರ್ಷದ ಬಾಲಕಿ ಶಿಕ್ಷಣದ ಮಹತ್ವದ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಆಕೆ ಇನ್ನೂ ಮುಂದುವರಿದು ಬರೀತಾಳೆ. ಅದರಲ್ಲಿ ಆಕೆಯ ಸ್ಪಷ್ಟತೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಸಣ್ಣ ಭಾಗವನ್ನು ನಾನು ನಿಮಗೋಸ್ಕರ ಓದ್ತೀನಿ. ದೇವರು ಮಹರ್ ಮತ್ತು ಮಾಂಗ್ ದಲಿತ ಸಮುದಾಯಗಳ ನೋವು ಮತ್ತು ಕಷ್ಟಾನುಭವಗಳನ್ನು ನನ್ನಂತಹ ದಲಿತ ಬಾಲಕಿಯ ಮನಸ್ಸಿನಲ್ಲಿ ತುಂಬಿದ್ದಾನೆ ಎನ್ನುವ ಸಂಗತಿ ನನ್ನನ್ನು ಮತ್ತಷ್ಟು ವಿನಯಪೂರ್ವಕಳನ್ನಾಗಿಸುತ್ತಿದೆ. ಪ್ರಾಣಿಗಳಿಗಿಂತಲೂ ಕಡೆಯದಾಗಿ ಬದುಕುವ ಈ ದಲಿತರನ್ನು ಸೃಷ್ಟಿಸಿದ ದೇವರು ಬ್ರಾಹ್ಮಣರನ್ನೂ ಸೃಷ್ಟಿಸಿದ ಎನ್ನುವುದು ನನ್ನಲ್ಲಿ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಈ ತಿಳುವಳಿಕೆಯೇ ನನ್ನನ್ನು ಈ ಪ್ರಬಂಧ ಬರೆಯುವಂತೆ ಪ್ರೇರೇಪಿಸುತ್ತಿದೆ. ದಲಿತರಾದ ಮಾಂಗ್ ಮತ್ತು ಮಹರ್ ಸಮುದಾಯದವರು ಈ ವೇದಗಳ ಆಧಾರದ ಮೇಲೆ ಪ್ರಶ್ನೆ ಮಾಡಿದರೆ ಬ್ರಾಹ್ಮಣರು ತಮ್ಮನ್ನು ಶ್ರೇಷ್ಠ ಕುಲದವರೆಂದು, ಈ ವೇದಗಳು ಕೇವಲ ಬ್ರಾಹ್ಮಣರಿಗೆ ಮಾತ್ರವೆಂದು, ದಲಿತರಿಗೆ ವೇದದ ಅಧ್ಯಯನಕ್ಕೆ ಅವಕಾಶವಿಲ್ಲವೆಂದು ಹೇಳುತ್ತಾರೆ.
ಒಂದು ವೇಳೆ ಮೇಲಿನ ಮಾತು ನಿಜವೆನ್ನುವುದಾದರೆ ಈ ವೇದಗಳು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಎನ್ನುವುದಾದರೆ ದಲಿತರಾದ ನಾವು ಯಾವುದೇ ಬಗೆಯ ವೇದದ ವಿಧಿವಿಧಾನಗಳಿಗೆ ಒಳಪಡುವುದಿಲ್ಲ. ವೇದಕ್ಕೆ ಸಂಬಂಧಿಸಿದ ಧರ್ಮಕ್ಕೂ ನಮಗೂ ಸಂಬಂಧವಿಲ್ಲ. ಈ ವೇದಗಳನ್ನು ನೋಡುವುದೇ ಅಪರಾಧ ಎಂದು ಬ್ರಾಹ್ಮಣರು ಹೇಳುತ್ತಿರುವಾಗ ನಾವೇಕೆ ಅಪರಾಧವನ್ನು ಮಾಡಬೇಕು? ಈ ವೇದಗಳನ್ನು ಪಾಲಿಸುವಂಥ ತಪ್ಪುಗಳನ್ನು ನಾವು ಪದೇ ಪದೇ ಮಾಡಬಾರದು. ಮುಸ್ಲಿಮರಿಗೆ ಕುರಾನ್ ಇದೆ, ಕ್ರಿಶ್ಚಿಯನ್ನರಿಗೆ ಬೈಬಲ್ ಇದೆ, ಬ್ರಾಹ್ಮಣರಿಗೆ ವೇದಗಳಿವೆ. ಓ ದೇವರೇ, ಓ ದೇವರೇ, ಹಾಗಿದ್ದರೆ ಹೇಳು, ನಮ್ಮ ಧರ್ಮ ಯಾವುದು? ನೋಡಿ, 11 ವರ್ಷದ ದಲಿತ ಬಾಲಕಿ ಅಂಬೇಡ್ಕರ್ ಅವರು ತಮ್ಮ ಆಳವಾದ ಅಧ್ಯಯನದ ಹಿನ್ನೆಲೆಯಲ್ಲಿ ಏನನ್ನು ಯೋಚನೆ ಮಾಡ್ತಾಯಿದ್ದಾರೋ ಅದರ ಕೆಲವು ಅಂಶಗಳನ್ನ 11 ವರ್ಷದ ಬಾಲಕಿ ಯೋಚನೆ ಮಾಡಿದ್ದಾಳೆ ಅಂತಂದರೆ ಸಾವಿತ್ರಿಬಾಯಿ ಫುಲೆ ಅವರ ಶಾಲೆಗಳಲ್ಲಿ ಕೊಡ್ತಿದ್ದಂಥ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ ನಾವು ಅರ್ಥ ಮಾಡ್ಕೋಬೋದು. ಹೀಗೆ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಪತಿಯ ಒಡಗೂಡಿ ಹಲವಾರು ಶಾಲೆಗಳನ್ನ ಸ್ಥಾಪಿಸ್ತಾ ಮಹಿಳೆಯರಿಗೆ, ಬಾಲಕಿಯರಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. 1854ನೇ ಇಸ್ವಿನಲ್ಲಿ ಅವರು ಕಾವ್ಯ ಫೂಲೆ ಅನ್ನುವ ಕವನ ಸಂಕಲನ ಬಿಡುಗಡೆ ಮಾಡ್ತಾರೆ. ಆ ಕವಿತೆಗಳಲ್ಲಿ ಬಹುತೇಕ ಕವಿತೆಗಳು ಶಿಕ್ಷಣದ ಬಗ್ಗೆ, ಶಿಕ್ಷಣದ ಮಹತ್ವದ ಬಗ್ಗೆ ಮತ್ತು ಜಾತಿ ವಿನಾಶದ ಬಗ್ಗೆ ಬರೆದಂಥವಾಗಿರ್ತವೆ. ಅದರಲ್ಲಿ ಒಂದು ಶಿಕ್ಷಣದ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಸಣ್ಣ ಕವಿತೆನ ಭಾನುಮತಿ BC ಅವರು ಓದಿದ್ದಾರೆ, ಕೇಳಿ. ಬನ್ನಿ, ಶಿಕ್ಷಣವನ್ನು ಪಡೆದುಕೊಳ್ಳಿ, ಆಗು ಸ್ವಾವಲಂಬಿ ಉದ್ಯಮಶೀಲ, ಬೆಳೆಸಿಕೋ ಜ್ಞಾನವನ್ನು ಕ್ರಿಯೆಯ ಮೂಲಕವೇ. ವಿನಃ ಜ್ಞಾನ ಎಲ್ಲವೂ ಶೂನ್ಯ, ವಿನಃ ಜ್ಞಾನ ನಾವು ಪಶುಗಳಿಗೆ ಸಮಾನ. ಸೋಮಾರಿ ಅಪ್ರಯೋಜಕನಾಗದಿರು, ಪಡೆದುಕೋ ವಿದ್ಯೆಯನು, ಶಮನಗೊಳಿಸು ದಮನಿತರ ನೋವನ್ನು. ಕಲಿಯಲಿರುವಾಗ ಅಪಾರ ಅವಕಾಶ, ಕಳೆದುಕೊಳ್ಳದಿರು, ಕಳೆದುಕೋ ಎಲ್ಲ ಜಾತಿ ಸಂಕೋಲೆಗಳನ್ನು. ಕಿತ್ತೆಸೆ ಬ್ರಾಹ್ಮಣರ ಶಾಸ್ತ್ರಗಳನ್ನು. ನೋಡಿ, ಶಿಕ್ಷಣದ ಬಗ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಕವಿತೆಯನ್ನು ಆಗಿನ ಕಾಲಕ್ಕೆ ಬರ್ತಿದ್ದಾರೆ ಸಾವಿತ್ರಿಬಾಯಿ ಫುಲೆ ಅವರು. ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಸಾವಿತ್ರಿಬಾಯಿ ಫುಲೆ ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬರ್ತಾರೆ. 1855ರಲ್ಲಿ ಕಾರ್ಮಿಕರಿಗೋಸ್ಕರ ಸಂಜೆಯ ಶಾಲೆಗಳನ್ನ, ಅಂದರೆ ರಾತ್ರಿ ಶಾಲೆಗಳನ್ನ ಆಗ ತೆರೀತಾರೆ. ಮತ್ತು 1863ನೇ ಇಸ್ವಿನಲ್ಲಿ ವಿವಾಹ ಬಾಹಿರವಾಗಿ ಗರ್ಭಿಣಿಯಾಗ್ತಿದ್ದಂಥ ಹೆಣ್ಮಕ್ಕಳಿಗೆ ಪುನರ್ವಸತಿ ಕೇಂದ್ರವನ್ನು ತೆರೀತಾರೆ. ಮತ್ತು ಅಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ವಿಶೇಷವಾದ ಪಾಲನೆಯ ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿ 1874ರಲ್ಲಿ ಒಬ್ಬ ಬ್ರಾಹ್ಮಣ ವಿಧವೆ ಗರ್ಭಿಣಿಯಾಗ್ಬಿಟ್ಟಿರ್ತಾಳೆ. ಸಮಾಜವನ್ನು ಎದುರಿಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಮಾಡ್ತಾ ಇರ್ತಾಳೆ. ಅವಳಿಗೆ ಫುಲೆ ದಂಪತಿಗಳು ಧೈರ್ಯ ತುಂಬ್ತಾರೆ ಮತ್ತು ಆಕೆಗೆ ಹುಟ್ಟಿದಂಥ ಮಗುವನ್ನು ತಾವೇ ದತ್ತು ತಗೊಳ್ತಾರೆ. ಆತನ ಹೆಸರು ಯಶವಂತ ಅಂತೇಳಿ. ಆತ ಮುಂದೆ ದೊಡ್ಡ ಡಾಕ್ಟರ್ ಆಗ್ತಾನೆ. ಇದು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ. ಮತ್ತು ಕುವೆಂಪುರವರು ನಮಗೆಲ್ಲ ಗೊತ್ತಿರೋ ಹಾಗೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಮಂತ್ರಮಾಂಗಲ್ಯ, ಪೌರೋಹಿತ್ಯ ಇಲ್ಲದೆ, ಯಾವುದೇ ಶಾಸ್ತ್ರಗಳಿಲ್ಲದೆ ಸರಳವಾಗಿ ವಿವಾಹವಾಗುವಂಥ ಮಂತ್ರಮಾಂಗಲ್ಯದ ವಿಧಿಯನ್ನು ಬರೀತಾರೆ, ಬೋಧಿಸ್ತಾರೆ. ಆದರೆ ಅದಕ್ಕಿಂತ 100 ವರ್ಷಗಳ ಮುಂಚೆಯೇ ಫುಲೆ ದಂಪತಿಗಳು, ಸಾವಿತ್ರಿಬಾಯಿ ಫುಲೆ ಅವರು, ಜ್ಯೋತಿಬಾ ಫುಲೆ ಅವರಿಬ್ಬರೂ ಪುರೋಹಿತರ ಸಹಾಯವಿಲ್ಲದೆ, ಯಾವುದೇ ಶಾಸ್ತ್ರಗಳಿಲ್ಲದೆ ಸರಳವಾದ ಮದುವೆಗಳನ್ನ ಮಾಡಿಸೋಕ್ಕೆ ಶುರು ಮಾಡಿರ್ತಾರೆ. ಆ ರೀತಿ ಅವರು ಮದುವೆ ಮಾಡಿಸುವಾಗ ಯಾವುದೋ ಒಂದು ಮದುವೆಯಲ್ಲಿ ಪುರೋಹಿತರೆಲ್ಲ ಪ್ರತಿಭಟನೆಗೆ ಬರ್ತಾರೆ. ಆಗ ಇವರು ವಕೀಲರ ಮೂಲಕ, ಪೊಲೀಸರ ನೆರವು ಪಡ್ಕೊಂಡು, ಕಾನೂನಿನ ನೆರವು ಪಡ್ಕೊಂಡು ಆ ಮದುವೆನ ಮಾಡ್ತಾರೆ. ಅಂದರೆ ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಕಾನೂನಿನ ನೆರವು ಪಡೆದು ಮಾಡಿದಂಥ ಮೊಟ್ಟ ಮೊದಲ ಮದುವೆ ಅಂದರೆ ಅದೇ ಇರಬೇಕು ಅಂತ ಅನಿಸುತ್ತೆ. ಇದು ಸಾವಿತ್ರಿಬಾಯಿ ಫುಲೆ. 68ನೇ ಇಸ್ವಿನಲ್ಲಿ ಕ್ಷಾಮ ಬಂದಿದ್ದಾಗ, ಕ್ಷಾಮದ ಪರಿಸ್ಥಿತಿನಲ್ಲಿ, ದಲಿತರ ಕಾಲೋನಿನಲ್ಲಿ ಕುಡಿಯೋ ನೀರಿಗೂ ತೊಂದರೆ ಆದಾಗ ತಮ್ಮ ಮನೆಯ ಕುಡಿಯುವ ನೀರಿನ ತೊಟ್ಟಿಯನ್ನು ದಲಿತರಿಗೆ ಬಿಟ್ಟುಕೊಡ್ತಾರೆ. ಆ ರೀತಿಯಾಗಿ ಜಾತಿ ವಿಮೋಚನೆಯ, ಜಾತಿಯನ್ನು ಮೀರುವ ಕೆಲಸಗಳಿಗೆ ಇವರು ಚಾಲನೆ ಕೊಡ್ತಾ ಇರ್ತಾರೆ. ಮತ್ತು ಆಗಿನ ಕಾಲದಲ್ಲಿ ಒಂದು ದೊಡ್ಡದಾದ ಕ್ರೂರವಾದ ಆಚರಣೆ ಇರುತ್ತೆ. ಅದೇನು ಅಂತಂದರೆ, ಗಂಡ ಸತ್ತೋದಾಗ ಹೆಣ್ಮಕ್ಳಿಗೆ ತಲೆ ಬೋಳಿಸ್ತಾ ಇರ್ತಾರೆ, ವಿಧವೆಯರಿಗೆ ತಲೆ ಬೋಳಿಸ್ತಾ ಇರ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಏನು ಮಾಡ್ತಾರೆ ಅಂತಂದರೆ, ಕ್ಷೌರಿಕರ ಹತ್ರ ಮಾತಾಡಿ, ಕ್ಷೌರಿಕರು ತಲೆ ಬೋಳಿಸೋ ಕೆಲಸ ಮಾಡ್ತಾ ಇರ್ತಾರೆ, ಅವರ ಕೆಲಸದ ಭಾಗವಾಗದನ್ನ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಅರ್ಥ ಮಾಡಿಸಿ, ಕ್ಷೌರಿಕರನ್ನೆಲ್ಲ ಸಂಘಟಿಸಿ, ಕ್ಷೌರಿಕರೇ ಆ ಕೆಲಸದ ವಿರುದ್ಧ, ತಲೆ ಬೋಳಿಸೋದ್ರ ವಿರುದ್ಧ ಪ್ರತಿಭಟನೆ ಮಾಡೋ ಥರ ಮಾಡ್ತಾರೆ. ಇದು ಸಾವಿತ್ರಿಬಾಯಿ ಫುಲೆ ಅವ್ರಿಗಿದ್ದಂಥ ಸಂಘಟನಾ ಶಕ್ತಿ ಮತ್ತು ಯಾರನ್ನ ಬೇಕಾದರೂ ಕನ್ವಿನ್ಸ್ ಮಾಡುವಂಥ ಸಾಮರ್ಥ್ಯ ಅವರಲ್ಲಿರುತ್ತೆ. ಇಂಥ ಸಾವಿತ್ರಿಬಾಯಿ ಫುಲೆ ಅವರು
ಜ್ಯೋತಿಬಾ ಫುಲೆ 1873ನೇ ಇಸ್ವಿಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸ್ತಾರೆ. ಅದರ ಉದ್ದೇಶ ಏನು ಅಂತಂದರೆ, ಈ ಸಮಾಜದಲ್ಲಿದ್ದ ಮೂಢನಂಬಿಕೆ, ಜಾತಿ ವ್ಯವಸ್ಥೆ ವಿರುದ್ಧ ಕೆಲಸ ಮಾಡುವಂಥದ್ದು, ಅದರ ವಿಮೋಚನೆ ಕೊಡಿಸುವಂಥದ್ದು. ಅದರ ಭಾಗವಾಗಿ ಸಾವಿತ್ರಿಬಾಯಿ ಫುಲೆಯವರು ಕೆಲಸ ಮಾಡ್ತಾ ಹೋಗ್ತಾರೆ. ಅದರ ಭಾಗವಾಗಿಯೇ ಕಾರ್ಯಕರ್ತರ ನೇತೃತ್ವ ವಹಿಸಿಕೊಂಡು 75ರಿಂದ 77ರಲ್ಲಿ ಮಹಾರಾಷ್ಟ್ರದಲ್ಲಿ ಕ್ಷಾಮ ಬಂದಿದ್ದಾಗ ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ ಕ್ಷಾಮ ಪೀಡಿತ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹೀಗಿರುವಾಗ 1890ನೇ ಇಸ್ವಿನಲ್ಲಿ ಜ್ಯೋತಿಬಾ ಫುಲೆಯವರು ದೇಹತ್ಯಾಗ ಮಾಡ್ತಾರೆ. ಆಗ ಅವರ ಶವ ಸಂಸ್ಕಾರದ ಟೈಮ್ನಲ್ಲಿ ಇವರ ಸಂಬಂಧಿಕರು ದತ್ತುಪುತ್ರ ಆಗಿರುವಂಥ ಯಶವಂತ ಸಂಸ್ಕಾರ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡ್ತಾರೆ, ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಆಗ ಸಾವಿತ್ರಿಬಾಯಿ ಫುಲೆಯವರು ತಾವೇ ತಮ್ಮ ಗಂಡನ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ. ಅಷ್ಟೊಂದು ವೈಚಾರಿಕ ಸ್ಪಷ್ಟತೆ ಸಾವಿತ್ರಿಬಾಯಿ ಫುಲೆಯವರಿಗಿರುತ್ತೆ. ಇದು ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆಯವ್ರಿಗಿದ್ದಂತಹ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ, ಶಿಕ್ಷಣದ ಬಗೆಗಿದ್ದಂಥ ಸ್ಪಷ್ಟತೆ ಮತ್ತು ತನ್ನ ಗಂಡನ ಬಗೆಗಿದ್ದಂಥ ಗೌರವ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದರೆ ಅವರು ಜ್ಯೋತಿಬಾ ಫುಲೆಯವರಿಗೆ ಬರೆದಿದ್ದಂಥ ಒಂದು ಪತ್ರವನ್ನು ಇಲ್ಲಿ ಭಾನುಮತಿಯವರು ಓದ್ತಾರೆ. ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಅಕ್ಟೋಬರ್ 1856. ಸತ್ಯದ ಸಬಲೀಕರಣ. ಮೈಲಾರ್ಡ್ ಜ್ಯೋತಿಬಾ, ಸಾವಿತ್ರಿಯ ನಮಸ್ಕಾರಗಳು. ಅನೇಕ ಪಲ್ಲಟಗಳ ನಂತರ ನನ್ನ ಆರೋಗ್ಯ ಸುಧಾರಿಸುತ್ತಿರುವಂತಿದೆ. ನನ್ನ ಅನಾರೋಗ್ಯದ ಸಂದರ್ಭದಲ್ಲಿ ನನ್ನ ಸಹೋದರ ಮುತುವರ್ಜಿಯಿಂದ ಆರೈಕೆ ಮಾಡಿದ. ಈತನ ಈ ಕಾಳಜಿ ಮತ್ತು ಶ್ರದ್ಧೆ ನನ್ನ ಮೇಲಿರುವ ಅಂತಃಕರಣಕ್ಕೆ ಸಾಕ್ಷಿಯಾಗಿದೆ. ನಾನು ಸಂಪೂರ್ಣವಾಗಿ ಗುಣಮುಖಳಾದ ನಂತರ ಪೂನಾಗೆ ಬರುತ್ತೇನೆ. ನನ್ನ ಬಗ್ಗೆ ಚಿಂತಿಸಬೇಡಿ. ನನ್ನ ಗೈರು ಹಾಜರಿಯಿಂದ ಫಾತಿಮಾಳಿಗೆ ತುಂಬಾ ಕಷ್ಟವಾಗುತ್ತಿದೆ ಎಂದು ನನಗೆ ಗೊತ್ತು. ಆದರೆ ಆಕೆ ಇದನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಮತ್ತು ಗುಣಗಾಡುತ್ತಿಲ್ಲ ಎಂದು ನಾನು ನಂಬಿದ್ದೇನೆ. ಮೊನ್ನೆ ಮಾತನಾಡುತ್ತಿರುವಾಗ ನನ್ನ ಸಹೋದರ, ನೀನು ಮತ್ತು ನಿನ್ನ ಪತಿ ಅಸ್ಪೃಶ್ಯರನ್ನು ಮಹರ್ ಮತ್ತು ಮಾಂಗ್ ಮುಟ್ಟಿಕೊಂಡು ಅವರ ಸೇವೆ ಮಾಡುತ್ತಿದ್ದುದಕ್ಕಾಗಿ ಬಹಿಷ್ಕಾರಕ್ಕೆ ಒಳಗಾಗಿರುವುದು ಸಾಕಾರಣವಾಗಿಯೇ ಇದೆ. ಈ ಅಸ್ಪೃಶ್ಯರು ಕೆಳಜಾತಿಯವರು ಮತ್ತು ನೀವಿಬ್ಬರು ಅವರಿಗೆ ಸಹಾಯ ಮಾಡಿದ್ದಕ್ಕಾಗಿ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುವಂತಾಗಿದೆ. ಅದಕ್ಕೆ ಮತ್ತೊಮ್ಮೆ ನಿನಗೆ ಹೇಳುತ್ತಿದ್ದೇನೆ, ನಮ್ಮ ಜಾತಿಯ ಸಂಪ್ರದಾಯದ ಅನುಗುಣವಾಗಿ ಬದುಕುವುದನ್ನು ಕಲಿಯಿರಿ ಮತ್ತು ಬ್ರಾಹ್ಮಣರ ಆದೇಶಗಳನ್ನು ಪಾಲಿಸಿರಿ ಎಂದು ಹೇಳುತ್ತಿದ್ದ. ಆದರೆ ಸಹೋದರನ ಈ ಹೀಗಳಿಕೆಯ ಮಾತುಗಳಿಂದ ಅಮ್ಮ ತುಂಬಾ ನೊಂದುಕೊಂಡಳು. ಮೂಲತಃ ಒಳ್ಳೆಯ ಮನುಷ್ಯನಾದ ನನ್ನ ಸಹೋದರ ಅತಿರೇಕವಾದ ಸಂಕುಚಿತ ಮನಸ್ಥಿತಿಯನ್ನುಳ್ಳಂಥವನು. ಹೀಗಾಗಿಯೇ ನಮ್ಮನ್ನು ಕಟುವಾಗಿ ಟೀಕಿಸಲು ಹಿಂಜರಿಯಲಿಲ್ಲ. ಅಮ್ಮ ಅವನ ಈ ವರ್ತನೆಯನ್ನು ಖಂಡಿಸದಿದ್ದರೂ, ದೇವರು ನಿನಗೆ ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾನೆ, ಅದನ್ನು ದುರ್ಬಳಕೆ ಮಾಡಿಕೊಳ್ಳಬೇಡ ಎಂದು ಆತನಿಗೆ ಬುದ್ಧಿವಾದ ಹೇಳಿದಳು. ನಾನು ನಮ್ಮ ಸಾಮಾಜಿಕ ಚಳುವಳಿಗಳನ್ನು ಸಮರ್ಥಿಸಿಕೊಳ್ಳುತ್ತಾ, ತಮ್ಮ, ನಿನ್ನ ಮನಸ್ಸು ಸಂಕುಚಿತವಾಗಿದೆ ಮತ್ತು ಬ್ರಾಹ್ಮಣರ ಬೋಧನೆ ಇದನ್ನು ಮತ್ತಷ್ಟು ಕೆಟ್ಟದಾಗಿಸಿದೆ. ಕುರಿ, ಮೇಕೆ, ದನಗಳಂತಹ ಪ್ರಾಣಿಗಳು ನಿಮಗೆ ಅಸ್ಪೃಶ್ಯರಲ್ಲ. ಅವನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತೀರಿ. ಹಾವನ್ನು ಕೈಯಲ್ಲಿ ಹಿಡಿದು ಅದರ ವಿಷವನ್ನು ಹೊರತೆಗೆಯುತ್ತೀರಿ. ಹಬ್ಬದ ದಿನದಂದು ಹಾವಿಗೆ ಹಾಲೆರೆದು ಪೂಜಿಸುತ್ತೀರಿ. ಆದರೆ ನನ್ನಂತೆ ನಿನ್ನಂತೆ ಮನುಷ್ಯರಾದ ಮಹರ್ ಮತ್ತು ಮಾಂಗ್ ಸಮುದಾಯದವರನ್ನು ಅಸ್ಪೃಶ್ಯರೆಂದು ಮುಟ್ಟಿಸಿಕೊಳ್ಳಬಾರದೆಂದು ಹೇಳುತ್ತೀರಿ. ನೀನು ನನಗೆ ಇದಕ್ಕೆ ಸಮಜಾಯಿಷಿಯನ್ನು ಕೊಡಬಲ್ಲೆಯಾ? ನೆನಪಿರಲಿ, ಬ್ರಾಹ್ಮಣರು ತಮ್ಮ ಮನೆಗಳಲ್ಲಿ ಮಡಿಯುಟ್ಟು ಪೂಜೆಗಳನ್ನು ಮಾಡುತ್ತಿರುವಾಗ ನಿನ್ನನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ಆಗ ಅವರಿಗೆ ನೀನು ಅಸ್ಪೃಶ್ಯ ಮತ್ತು ಅಪವಿತ್ರ. ನಿನ್ನನ್ನು ಮುಟ್ಟಿದರೆ ತಾವು ಕಲುಷಿತಗೊಳ್ಳುತ್ತೇವೆ ಮತ್ತು ಅಪವಿತ್ರಗೊಳ್ಳುತ್ತೇವೆ ಎಂದು ನಂಬುವ ಅವರು ನಿನ್ನನ್ನೂ ಸಹ ಮಹರ್ ಸಮುದಾಯದವರಂತೆಯೇ ನಡೆಸಿಕೊಳ್ಳುತ್ತಾರೆ ಎಂದು ವಿವರಿಸಿದೆ. ನನ್ನ ಮಾತುಗಳನ್ನು ಕೇಳಿ ಸಹೋದರನ ಮುಖ ಕೆಂಪಗಾಯಿತು. ನನ್ನನ್ನು ಕೇಳಿದ, ನೀನೇತಕ್ಕೆ ಅಸ್ಪೃಶ್ಯರಾದ ಮಹರ್ ಮತ್ತು ಮಾಂಗ್ ಸಮುದಾಯದವರಿಗೆ ಶಿಕ್ಷಣವನ್ನು ಬೋಧಿಸುತ್ತೀಯ? ನೀನು ಅವರಿಗೆ ಪಾಠ ಹೇಳಿಕೊಡುತ್ತಿರುವುದರಿಂದ ಜನ ನಮ್ಮನ್ನು ದ್ವೇಷಿಸುತ್ತಿದ್ದಾರೆ. ನಾನು ಈ ಅವಮಾನವನ್ನು, ಹೀಗಳಿಕೆಯನ್ನು ಸಹಿಸುವುದಿಲ್ಲ. ನಾನು ಅವನಿಗೆ ಉತ್ತರಿಸುತ್ತಾ, ಅನಕ್ಷರತೆಯೇ ಮನುಷ್ಯನನ್ನು ಮೃಗವಾಗಿಸುತ್ತದೆ. ಶಿಕ್ಷಣದಿಂದಾಗಿಯೇ ಬ್ರಾಹ್ಮಣರಿಗೆ ಉಚ್ಚ ಕುಲದವರೆಂದು ಪಟ್ಟ ಬಂದಿದೆ. ಜ್ಞಾನ ಮತ್ತು ಕಲಿಕೆ ಉನ್ನತೀಕರಣದ ಪ್ರತೀಕ. ಜ್ಞಾನ ಮತ್ತು ಶಿಕ್ಷಣವನ್ನು ಪಡೆದವನು ತನ್ನ ಕೆಳಗಿನ ಸ್ಥಾನಮಾನದಿಂದ ಕಳಚಿಕೊಂಡು ಮೇಲಿನ ಸ್ತರಕ್ಕೇರುತ್ತಾನೆ. ನನ್ನ ಪತಿ ದೇವರಂತಹ ಮನುಷ್ಯ. ಅವರನ್ನು ಯಾರಿಗೂ ಹೋಲಿಸಲಾಗುವುದಿಲ್ಲ ಮತ್ತು ಯಾರೊಬ್ಬರೂ ಅವರಿಗೆ ಸಮಾನರಲ್ಲ. ಅಸ್ಪೃಶ್ಯರು ಶಿಕ್ಷಣವನ್ನು ಪಡೆಯಬೇಕು ಮತ್ತು ದಾಸ್ಯದಿಂದ ಬಿಡುಗಡೆ ಪಡೆಯಬೇಕೆಂಬುದೇ ಅವರ ಧ್ಯೇಯ. ಅಸ್ಪೃಶ್ಯರು ಬೇರೆಯವರಂತೆ ಮನುಷ್ಯರು ಮತ್ತು ಇತರರಂತೆಯೇ ಅವರಿಗೂ ಸಮಾನವಾಗಿ ಜೀವಿಸಲು ಹಕ್ಕಿದೆ
ಎಂದು ಪ್ರತಿಪಾದಿಸುವ ನನ್ನ ಪತಿ ಈ ಕಾರಣಕ್ಕಾಗಿಯೇ ಬ್ರಾಹ್ಮಣರೊಂದಿಗೆ ವೈರತ್ವ ಕಟ್ಟಿಕೊಂಡಿದ್ದಾರೆ. ಅಸ್ಪೃಶ್ಯರಿಗೆ ಘನತೆ ತಂದುಕೊಡುವವರೆಗೂ ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಇದಕ್ಕಾಗಿ ಅವರಿಗೆ ಶಿಕ್ಷಣದ ಅವಶ್ಯಕತೆ ಇದೆ. ನಾನು ಸಹ ಇದೇ ಕಾರಣಕ್ಕಾಗಿ ಅವರಿಗೆ ಶಿಕ್ಷಣವನ್ನು ನೀಡುತ್ತೇನೆ. ಇದರಲ್ಲಿ ತಪ್ಪೇನಿದೆ? ಹೌದು, ನಾವಿಬ್ಬರು ಹುಡುಗಿಯರಿಗೆ, ಮಹಿಳೆಯರಿಗೆ, ಮಹರ್ ಮತ್ತು ಮಾಂಗ್ ಸಮುದಾಯದವರಿಗೆ ಬೋಧಿಸುತ್ತೇವೆ. ಈ ಶಿಕ್ಷಣದಿಂದ ತಮಗೆ ಅಪಾಯ ಕಾದಿದೆ ಎನ್ನುವ ಕಾರಣಕ್ಕೆ ಬ್ರಾಹ್ಮಣರಿಗೆ ಅಸಮಾಧಾನ ಉಂಟಾಗಿದೆ. ಇದಕ್ಕಾಗಿಯೇ ಅವರು ನಮ್ಮನ್ನು ವಿರೋಧಿಸುತ್ತಾರೆ ಮತ್ತು ನಮಗೆ ವಿರೋಧವಾದ ಮಂತ್ರಗಳನ್ನು ಜಪಿಸುತ್ತಾರೆ. ನಿನ್ನಂತಹ ಒಳ್ಳೆಯ ಗುಣಗಳುಳ್ಳ ಮನುಷ್ಯನ ಮನಸ್ಸನ್ನೂ ವಿಷಮಯಗೊಳಿಸುತ್ತಾರೆ. ಬ್ರಿಟಿಷ್ ಸರ್ಕಾರವು ನನ್ನ ಪತಿಯ ಕೆಲಸಗಳನ್ನು ಗೌರವಿಸಿ ಅವರಿಗೆ ಸನ್ಮಾನವನ್ನು ಏರ್ಪಡಿಸಿರುವುದು ನಿನಗೆ ನೆನಪಿರಲಿ. ಈ ಸನ್ಮಾನವು ಈ ಮೇಲ್ಜಾತಿಯವರಿಗೆ ಆಘಾತವನ್ನು ನೀಡಿದೆ. ನನ್ನ ಪತಿಯು ಕೇವಲ ದೇವರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿ ತೀರ್ಥಯಾತ್ರೆಯನ್ನು ಕೈಗೊಳ್ಳುವುದಿಲ್ಲ. ಬದಲಾಗಿ ದೇವರ ಕೆಲಸವನ್ನು ಮಾಡುತ್ತಾರೆ. ಈ ಕೆಲಸದಲ್ಲಿ ನಾನು ಅವರಿಗೆ ಸಹಾಯ ಮಾಡುತ್ತೇನೆ. ಈ ಕೆಲಸದಿಂದ ನಾನು ಸಂತೋಷಗೊಂಡಿದ್ದೇನೆ ಎಂದು ದೀರ್ಘವಾಗಿ ಮಾತನಾಡಿದೆ. ಅಮ್ಮ ಮತ್ತು ಸಹೋದರ ಮೌನವಾಗಿ ನನ್ನ ಮಾತುಗಳನ್ನು ಆಲಿಸಿದರು. ಕಡೆಗೆ ಸಹೋದರ ನನ್ನ ಕೈ ಹಿಡಿದು ಕ್ಷಮಾಪಣೆ ಕೇಳಿದ. ಅಮ್ಮ ಹೇಳಿದಳು, ಸಾವಿತ್ರಿ, ನಿನ್ನ ನಾಲಗೆ ದೇವರ ಮಾತುಗಳನ್ನು ಆಡುತ್ತಿದೆ. ನಿನ್ನ ಮಾತುಗಳಿಂದ ನಾವು ಧನ್ಯರಾಗಿದ್ದೇವೆ. ಇವರಿಬ್ಬರ ಮೆಚ್ಚುಗೆಯ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಖುಷಿಯಾಯಿತು. ಇಲ್ಲಿ ಎಷ್ಟೊಂದು ಬಗೆಯ ಇಡಿಯಟ್ಗಳಿದ್ದಾರೆ ಎಂದು ಈ ಘಟನೆಯಿಂದ ನೀವು ಊಹಿಸಬಹುದು. ಆದರೆ ನಾವೇಕೆ ಅವರಿಗೆ ಅಂಜಬೇಕು? ಇವರಿಗೆ ಹೆದರಿ ನಾವು ನಮ್ಮ ಈ ಉತ್ತಮವಾದ ಕೆಲಸಗಳನ್ನು ನಿಲ್ಲಿಸಬಾರದು. ಬದಲಿಗೆ ಮತ್ತಷ್ಟು ಹೆಚ್ಚಾಗಿ ಕೆಲಸ ಮಾಡಬೇಕಿದೆ. ನಾವು ಈ ಅಡೆತಡೆಗಳನ್ನು ಮೀರಬೇಕಿದೆ ಮತ್ತು ಭವಿಷ್ಯದಲ್ಲಿ ನಮಗೆ ಯಶಸ್ಸು ಸಿಗುತ್ತದೆ ಎಂದು ನನಗೆ ನಂಬಿಕೆ ಇದೆ. ಮುಂದಿನ ಭವಿಷ್ಯ ನಮ್ಮದು. ಹೆಚ್ಚೇನು ಬರೆಯಲಿ? ವಿನಯಶೀಲ ಆಧಾರದೊಂದಿಗೆ ನಿಮ್ಮ ಸಾವಿತ್ರಿ. ನೋಡಿ, ಇದು ಸಾವಿತ್ರಿಬಾಯಿ ಫುಲೆಯವರಿಗೆ ಇದ್ದಂಥ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ಬದ್ಧತೆಯ ಪ್ರತೀಕ. ಮತ್ತು ಅವರಿಗೆ ಎಂಥ ಕನ್ವಿನ್ಸಿಂಗ್ ಕೆಪ್ಯಾಸಿಟಿ, ಎಂಥವ್ರನ್ನೂ ಕನ್ವಿನ್ಸ್ ಮಾಡುವ ಕೆಪ್ಯಾಸಿಟಿ ಇತ್ತು ಅನ್ನೋದು ಕೂಡ ಈ ಪತ್ರದಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ಸಾವಿತ್ರಿಬಾಯಿ ಫುಲೆ. ಇಂಥ ಸಾವಿತ್ರಿಬಾಯಿ ಫುಲೆ 1896ನೇ ಇಸ್ವಿನಲ್ಲಿ ಮತ್ತೊಮ್ಮೆ ಕ್ಷಾಮಪೀಡಿತ ಪ್ರದೇಶಗಳಲ್ಲೂ ಕೆಲಸ ಮಾಡ್ತಾರೆ. ಸಾವಿರಾರು ಜನರಿಗೆ ಸಹಾಯ ಮಾಡ್ತಾರೆ. ಅದಾದಮೇಲೆ 1897ನೇ ಇಸ್ವಿನಲ್ಲಿ ಪ್ಲೇಗ್ ಬರುತ್ತೆ. ಪ್ಲೇಗ್ ಪೀಡಿತರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ಪ್ಲೇಗ್ ಪೀಡಿತರಿಗೆ ಸಹಾಯ ಮಾಡುವಾಗ ಇವರಿಗೂ ಪ್ಲೇಗಿನ ಸೋಂಕು ತಗಲಿ ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ. ಇದು ಸಾವಿತ್ರಿಬಾಯಿ ಫುಲೆ. ತನ್ನ ಇಡೀ ಜೀವನವನ್ನು ದಲಿತ ಮತ್ತು ಶೂದ್ರ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರ, ಅದರ ಮೂಲಕ ಅವರ ವಿಮೋಚನೆಗೋಸ್ಕರ ಹೋರಾಡಿದಂಥ ಜೀವ ಸಾವಿತ್ರಿಬಾಯಿ ಫುಲೆ. ನಾವಿವತ್ತೇನಾದರೂ ಸ್ವಲ್ಪ ಓದು ಬರಹ ಕಲ್ತಿದ್ದೀವಿ ಅಂತಾದರೆ, ಅಥವಾ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಒಂದು ಮಟ್ಟಕ್ಕಾದರೂ ಇದೆ ಅನ್ನೋದಾದರೆ, ಸಾವಿತ್ರಿಬಾಯಿ ಫುಲೆ 150-160 ವರ್ಷಗಳ ಹಿಂದೆಯೇ ಬಾಲಕಿಯರಿಗಾಗಿ ಶಿಕ್ಷಣ ಶಾಲೆಗಳನ್ನ ತೆಗೆದು ಶಿಕ್ಷಣದಲ್ಲಿ ಏನು ಕ್ರಾಂತಿ ಮಾಡಿದ್ರೋ ಅದರ ಕಾಣಿಕೆ ಬಹಳ ದೊಡ್ಡದಿದೆ. ಅದಕ್ಕೋಸ್ಕರನೇ ಈ ದೇಶದ ಎಲ್ಲ ವಿದ್ಯಾವಂತ ಹೆಣ್ಮಕ್ಕಳು, ಎಲ್ಲ ಶಿಕ್ಷಕಿಯರು ಸಾವಿತ್ರಿಬಾಯಿ ಫುಲೆಯವರ ಕಥೆಯನ್ನು ತಿಳ್ಕೊಂಡಿರಬೇಕು. ಈ ಕಥೆಯನ್ನು ಆದಷ್ಟು ಪಸರಿಸಬೇಕು. ಸಾವಿತ್ರಿಬಾಯಿ ಫುಲೆಯವರಿಗೆ ಕೃತಜ್ಞತಾಪೂರ್ವಕರಾಗಿರಬೇಕು ಮತ್ತು ಸಾವಿತ್ರಿಬಾಯಿ ಫುಲೆಯವರ ಜೀವನದಿಂದ ಸ್ಫೂರ್ತಿಯನ್ನು ಪಡೆದು ಆ ಸ್ಫೂರ್ತಿಯನ್ನು ಹಂಚ್ತಾ ಹೋಗಬೇಕು. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನವನ್ನೇ ನಾವು ನಿಜವಾದ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕು. ಕನಿಷ್ಠ ಪಕ್ಷ ಸರ್ಕಾರಗಳು ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನಾಚರಣೆಯನ್ನು ಶಿಕ್ಷಕಿಯರ ದಿನಾಚರಣೆಯನ್ನಾಗಿಯಾದರೂ ಆಚರಿಸಿ ಆಕೆಯ ಚೈತನ್ಯ ಎಲ್ಲೆಡೆ ಹಬ್ಬುವಂತೆ ಮಾಡಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಆದಷ್ಟು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿನಿಯರಿಗೆ, ಯುವಕ ಯುವತಿಯರಿಗೆ ಇದನ್ನು ಶೇರ್ ಮಾಡಿ. ಆದಷ್ಟು ಹೆಚ್ಚಿನ ಜನ ಈ ವಿಡಿಯೋ ನೋಡಲಿ. ಮತ್ತು ಈ ವಿಡಿಯೋ ಮಾಡಬೇಕಾದ್ರೆ ನಾನು ಬಳಸ್ಕೊಂಡಂಥ ಒಂದು ಮುಖ್ಯ ಪುಸ್ತಕ ವಿಮೋಚಕಿಯ ಕನಸುಗಳು, ಸಾವಿತ್ರಿಬಾಯಿ ಫುಲೆ ಬದುಕು ಮತ್ತು ಹೋರಾಟ. ಇದನ್ನು ಬರೆದಿದ್ದು ಮೂಲ ಇಂಗ್ಲೀಷ್, ಬರೆದವರು ಬ್ರಜ್ರಂಜನ್ ಮಣಿ ಮತ್ತು ಪಮೇಲಾ ಸರ್ದಾರ್. ಇದನ್ನು ಕನ್ನಡಕ್ಕೆ ತಂದಿದ್ದು ಬಿ ಶ್ರೀಪಾದ್ ಭಟ್ ಅಂತ ಶಿಕ್ಷಣ ತಜ್ಞರು. ಮತ್ತು ಇದನ್ನು ಪ್ರಕಟಿಸಿರೋದು ಅಹರ್ನಿಶಿ ಪ್ರಕಾಶನ. ಇದು ಅತ್ಯಂತ ಮುಖ್ಯವಾದ ಪುಸ್ತಕ. ಎಲ್ಲರೂ ಓದಿ. ಮತ್ತು ಈ ಪುಸ್ತಕನ ನೀವು ಅತ್ಯಂತ ಮೌಲಿಕವಾದ ಗಿಫ್ಟ್ ಆಗಿ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ, ವಿದ್ಯಾರ್ಥಿಗಳಿಗೆ ಕೊಡಬಹುದಾದಂಥ ಪುಸ್ತಕ. ಎಲ್ಲರಿಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.